ಅದು ಕನ್ನಡ ನಾಡಿನ ಹೆಮ್ಮೆಯಾಗಿರೋ ಸ್ಟೇಡಿಯಂ. ದೇಶದಲ್ಲಿ ಎಲ್ಲೂ ಇಲ್ಲದ ಟೆಕ್ನಾಲಜಿ ಅಳವಡಿಸಿಕೊಂಡಿರೋ ಕ್ರಿಕೆಟ್ ಮೈದಾನ. ಈ ಕ್ರೀಡಾಂಗಣ ಆಟಗಾರರ ಪಾಲಿಗೆ ಆರಾಧ್ಯ ದೈವವಾಗಿದೆ. ಇಷ್ಟೆಲ್ಲಾ ವಿಶೇಷತೆ ಹೊಂದಿರೋ ಸ್ಟೇಡಿಯಂ ತನ್ನ ಸುವರ್ಣ ಮಹೋತ್ಸವ ಆಚರಿಸಿಕೊಂಡಿದೆ. ಅದ್ಯಾವುದು ಸ್ಟೇಡಿಯಂ ಅಂತೀರಾ? ಈ ಸ್ಟೋರಿ ನೋಡಿ. And once again, congratulations! ಎಂ ಚಿನ್ನಸ್ವಾಮಿ ಸ್ಟೇಡಿಯಂ ಕನ್ನಡಿಗರ ಹೆಮ್ಮೆ, ಕರುನಾಡಿನ ಹೆಗ್ಗುರುತು. ಈ ಕ್ರೀಡಾಂಗಣ ಅದೆಷ್ಟೋ ಭಾವನಾತ್ಮಕ ಕ್ಷಣಗಳಿಗೆ ಸಾಕ್ಷಿಯಾಗಿದೆ. ಐಪಿಎಲ್ ಶುರುವಾದ ಮೇಲಂತೂ ಸ್ಟೇಡಿಯಂ ಕ್ರೇಜ್ ದುಪ್ಪಟ್ಟಾಗಿದೆ. ಒಮ್ಮೆಯಾದ್ರೂ ಸ್ಟೇಡಿಯಂನಲ್ಲಿ ಮ್ಯಾಚ್ ನೋಡಲೇಬೇಕು ಅನ್ನೋದು ಪ್ರತಿಯೊಬ್ಬರ ಕನಸು. ಇಂಥ ಐಕಾನಿಕ್ ಸ್ಟೇಡಿಯಂ ಸುವರ್ಣ ಸಂಭ್ರಮದಲ್ಲಿ ಮಿಂದೆದ್ದಿದೆ. 1974ರಲ್ಲಿ ಈ ಕ್ರೀಡಾಂಗಣದಲ್ಲಿ ಮೊದಲ ಟೆಸ್ಟ್ ನಡೆದಿತ್ತು. ಇದರ ನೆನಪಿಗಾಗಿ ನಿನ್ನೆ ಕೆಎಸ್ಸಿಎ ಅಂಗಳದಲ್ಲಿ 50 ವರ್ಷದ ಸಂಭ್ರಮಾಚರಣೆ ನಡೆಯಿತು. ಕ್ರಿಕೆಟ್ ಇತಿಹಾಸದಲ್ಲಿ ವಿಶೇಷ ಸಾಧನೆಗೈದ ಕನ್ನಡಿಗರು ಒಗ್ಗೂಡಿದ್ರು. ಈ ವೇಳೆ ಕ್ರಿಕೆಟ್ ದಿಗ್ಗಜರಾದ ರಾಹುಲ್ ದ್ರಾವಿಡ್, ಅನಿಲ್ ಕುಂಬ್ಳೆ, ಶಾಂತಾ ರಂಗಸ್ವಾಮಿಗೆ ಸನ್ಮಾನಿಸಲಾಯಿತು. ಇನ್ನು ಚಿನ್ನಸ್ವಾಮಿ ಸ್ಟೇಡಿಯಂನ ಪೆವಿಲಿಯನ್ ಎಂಡ್ ಕಡೆ ಸ್ಟ್ಯಾಂಡ್ಗೆ ಅನಿಲ್ ಕುಂಬ್ಳೆ, ನಾರ್ಥನ್ ಸ್ಟ್ಯಾಂಡ್ಗೆ ರಾಹುಲ್ ದ್ರಾವಿಡ್ ಹಾಗೂ ಮತ್ತೊಂದು ಸ್ಟ್ಯಾಂಡ್ಗೆ ಮಾಜಿ ಕ್ರಿಕೆಟರ್ ಶಾಂತಾ ರಂಗಸ್ವಾಮಿ ಅವರ ಹೆಸರನ್ನ ನಾಮಕರಣ ಮಾಡಲಾಯಿತು. ಕೆಎಸ್ಸಿಎ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಲೆಜೆಂಡ್ ಲೆಗ್ ಸ್ಪಿನ್ನರ್ ಅನಿಲ್ ಕುಂಬ್ಳೆ, ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮೊದಲ ಪಂದ್ಯ ವೀಕ್ಷಿಸಿದ ಕ್ಷಣವನ್ನ ಮೆಲುಕು ಹಾಕಿದ್ರು. ನಾನು ಚಿನ್ನಸ್ವಾಮಿ ಸ್ಟೇಡಿಯಂ ಬಂದಾಗ 9 ವರ್ಷ. ನನಗೆ ಕರ್ನಾಟಕ ತಮಿಳುನಾಡು ರಂಜಿ ಟ್ರೋಫಿ ಮ್ಯಾಚ್ ಆಗ್ತಾ ಇತ್ತು. ಮ್ಯಾಚ್ ನೋಡಿದೆ, ರಾಜರ್ ಬಿನ್ನಿ ಅವರು ಶತಕ ಬಾರಿಸಿದ್ರು. ಅವಾಗ ನೆನ್ಸ್ನಲ್ಲೂ ನಾನು ಕ್ರಿಕೆಟ್ ಆಡ್ತೀನಿ, ಕರ್ನಾಟಕಕ್ಕೆ ಆಡ್ತೀನಿ ಅಥವಾ ಭಾರತ ಆಡ್ತೀನಿ, ಈ ಗ್ರೌಂಡಲ್ಲಿ ಆಡ್ತೀನಿ ಅಂತ ಅವತ್ತು ನಾನು ಖಂಡಿತ ನೆನ್ಸ್ಕೊಂಡಿರಲಿಲ್ಲ. ದಿವಾಲ್ ಎಂದೇ ಖ್ಯಾತಿಯಾದ ಮಾಜಿ ಕ್ರಿಕೆಟಿಗ ರಾಹುಲ್ ದ್ರಾವಿಡ್ರನ್ನ ಕೆಎಸ್ಸಿಎ ಸನ್ಮಾನಿಸಿತ್ತು. ಈ ವೇಳೆ ಚಿನ್ನಸ್ವಾಮಿ ಸ್ಟೇಡಿಯಂನೊಂದಿಗಿನ ಒಡನಾಟವನ್ನ ಜಾಮಿ ಮೆಲುಕು ಹಾಕಿದ್ರು. It's been a second home to me, and it's been a place where we probably spent more time here than we have spent in our houses. It's been a place of great happiness, sometimes great disappointments as well, but a place that has truly given me everything that I am today. I can never be more grateful for what the KSCA and this great ground, this iconic ground has given me in my life. ಇನ್ನು ಮಾಜಿ ವೇಗಿ ಜಾವಗಲ್ ಶ್ರೀನಾಥ್ ಕೂಡ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಭಾಗಿಯಾಗಿದ್ರು. RCB is back in Bangalore KSCA, which is a big news. Making KSCA active was one of the motives of Venki and his team, and they have done a wonderful job. RCB ಕಾಲ್ತುಳಿತದಿಂದ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಗ್ರಹಣ ಹಿಡಿದಂತಾಗಿತ್ತು. ಆದ್ರೀಗ ಕೆಎಸ್ಸಿಎ ಹೋರಾಟದಿಂದ ಮತ್ತೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಐಪಿಎಲ್ ಹಬ್ಬ ರಂಗೇರಲಿದೆ. ಶಿವರಾಜ್ ಕುಮಾರ್, TV9 ಬೆಂಗಳೂರು. ಈಗ ಬೆಂಗಳೂರಿನ ಇತರ ಸುದ್ದಿಗಳನ್ನ ಫಟಾಫಟ್ ಅಂತ ನೋಡೋಣ. ಜಸ್ಟ್ 5ನಲ್ಲಿ 4 ಲಕ್ಷ ನೀಡಿಲ್ಲ ಅಂತ ತಂದೆ ತಾಯಿಯನ್ನೇ ಟೆಕ್ಕಿ ರೋಹನ್ ಭಟ್ ಕೊಂದಿದ್ದ ಆರೋಪಿಯನ್ನ ಪೊಲೀಸರು ಜೈಲಿಗಟ್ಟಿದ್ರು. ವಿದೇಶದಿಂದ ಮರಳಿದ ನವೀನ್ ಚಂದ್ರ ಭಟ್ ಪತ್ನಿ ಶ್ಯಾಮಲಾ ಭಟ್ ಪುತ್ರಿ ಸೋದರನಿಂದಲೇ ಅಂತ್ಯಕ್ರಿಯೆ ಆಗಬೇಕೆಂದು ಕೋರ್ಟಿಗೆ ಅರ್ಜಿ ಹಾಕಿದ್ರು. ಸೋದರಿ ಮನವಿಗೆ ಕೋರ್ಟ್ ಅವಕಾಶ ನೀಡಿತು. ಕೊನೆಗೂ ವಿಲ್ಸನ್ ಗಾರ್ಡನ್ ಚಿತಾಗಾರದಲ್ಲಿ ಹಂತಕ ರೋಹನ್ ತನ್ನ ತಂದೆ ತಾಯಿಯ ಅಂತ್ಯಕ್ರಿಯೆ ನೆರವೇರಿಸಿದ್ದಾನೆ. ಸುಬ್ರಹ್ಮಣ್ಯ ಠಾಣಾ ವ್ಯಾಪ್ತಿಯ ಸಿರಿವೆ ಉಪ ಸೌಹಾರ್ದ ಪತ್ತಿನ ಸೊಸೈಟಿಯಲ್ಲಿನ ಅಕ್ರಮ ಸಂಬಂಧ ಇಡಿ 16.95 ಕೋಟಿ ಮೌಲ್ಯದ 11 ಸ್ಥಿರಾಸ್ತಿ ಮುಟ್ಟುಗೋಲು ಹಾಕಿದೆ. ಸೊಸೈಟಿ ಅಧ್ಯಕ್ಷೆ ನಾಗವಲ್ಲಿ ಬಿಎಸ್, ಸಿಇಒ ರಾಜೇಶ್ ಹಾಗೂ ಇತರರಿಗೆ ಸೇರಿರುವ ಆಸ್ತಿಯನ್ನು ಜಪ್ತಿ ಮಾಡಿದೆ. ಅಧಿಕಾರ ದುರುಪಯೋಗಪಡಿಸಿಕೊಂಡು ಠೇವಣಿದಾರರಿಗೆ ನಷ್ಟ ಉಂಟು ಮಾಡಿದ ಆರೋಪದಲ್ಲಿ ಇಡಿ ತನಿಖೆ ನಡೆಸಿತ್ತು. ಅಂತೂ ಇಂತೂ ಜಿಬಿಎ ಬೀದಿ ಬದಿ ವ್ಯಾಪಾರಿಗಳಿಗೆ ಗುರುತಿನ ಚೀಟಿ ವಿತರಣೆ ಮಾಡಿದೆ. ಆದರೆ ಡೂಪ್ಲಿಕೇಟ್ ಐಡಿ ಕಾರ್ಡ್ ವಿತರಣೆ ಆಗುತ್ತಿದೆ ಅಂತ ಬೀದಿ ಬದಿ ವ್ಯಾಪಾರಿಗಳ ಸಂಘ ಗಂಭೀರ ಆರೋಪ ಮಾಡಿದೆ. ಬಿಬಿಎಂಪಿ ಅವಧಿಯಲ್ಲಿ ಪ್ರಿಂಟ್ ಮಾಡಲಾದ ಐಡಿ ಕಾರ್ಡ್ಗಳ ಮೇಲೆ ಜಿಬಿಎ ಅಂತ ಸ್ಟಿಕರ್ ಅಂಟಿಸಲಾಗಿದೆ. ಆದರೆ ಬಿಬಿಎಂಪಿಯಲ್ಲಿದ್ದ ಅಧಿಕಾರಿಗಳ ಸಹಿಯೇ ಇದೆ. ಅಧಿಕಾರಿಗಳ ನಡೆ ವಿರುದ್ಧ ಕಾನೂನು ಹೋರಾಟ ಮಾಡುವುದಾಗಿ ವ್ಯಾಪಾರಿಗಳು ಎಚ್ಚರಿಸಿದ್ದಾರೆ.